ಚೆನ್ನಾಗಿ ಇದ್ದೀರಿ ಅಂತ ಭಾವಿಸ್ತೇನೆ. ನಾವೆಲ್ಲ ಲಕ್ಷಾಂತರ ಇತರ ಪ್ರಾಣಿಗಳು, ಸಸ್ಯಗಳು ಮತ್ತು ಸೂಕ್ಷ್ಮ ಜೀವಿಗಳೊಂದಿಗೆ ಈ ಭೂಮಿಯ ಮೇಲೆ ವಾಸಿಸುತ್ತೇವೆ. 1,00,000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮಾನವನ ಜೀವನ ವಿಕಸನಗೊಂಡಿತು. ಮಾನವರು ಭೂಮಿಯನ್ನ ವಾಸಿಸಲು ಉತ್ತಮ ಸ್ಥಳವನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ನಮ್ಮನ್ನ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಬದಲಾಯಿಸಲು ನಾವು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇವೆ. ನಾವು ಭೂಮಿ ಮತ್ತು ನಮ್ಮ ಚಟುವಟಿಕೆಗಳನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಇದರಿಂದ ನಾವು ಉತ್ತಮ ಜೀವನವನ್ನ ನಡೆಸಬಹುದು. ಇಂದು ನಾವು ಭೂಮಿಯ ಬಗ್ಗೆ ಹೊಸ ತಿಳುವಳಿಕೆಯನ್ನ ನಿರ್ಮಿಸಬೇಕಾಗಿದೆ. ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಮೇಲೆ ನಾವು ಏನು ಮಾಡುತ್ತೇವೆ ಮತ್ತು ನಾವು ಪರಸ್ಪರ ಏನ್ ಮಾಡ್ತೇವೆ ಅಂತ. ಸಾಮಾಜಿಕ ಅಧ್ಯಯನದಲ್ಲಿ 9ನೇ ತರಗತಿಯಿಂದ ನಮ್ಮ ಭೂಮಿ ಎಂಬ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಕಲಿಕೆಯ ಫಲಿತಾಂಶಗಳು ನೀವು ಇದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಗತ್ತೆ. ಭೂಮಿಯು ಒಂದು ದೊಡ್ಡ ಅಂತರ್ ಸಂಪರ್ಕಿತ ವ್ಯವಸ್ಥೆ. ಕಲ್ಲುಗಳು, ಮಣ್ಣು, ಖನಿಜಗಳು, ನೀರು, ಗಾಳಿ, ಸೂರ್ಯ, ಕಾಡುಗಳು, ಪ್ರಾಣಿಗಳು ಮತ್ತು ಮಾನವರು ಪರಸ್ಪರ ಸಂವಹನ ನಡೆಸ್ತಾರೆ ಮತ್ತು ನಿರಂತರವಾಗಿ ಪರಸ್ಪರ ಬದಲಾಯಿಸ್ತಾರೆ. ನಮ್ಮ ಯೂನಿವರ್ಸ್ ಸೂರ್ಯ ಮತ್ತು ಭೂಮಿ, ಭೂಮಿಯ ಗ್ರಹಗಳ ದೇಹ. ಪ್ರಮುಖ ಪದಗಳು: ಯೂನಿವರ್ಸ್, ಅಸ್ತಿತ್ವದಲ್ಲಿರುವ ಎಲ್ಲವೂ, ವಿಶೇಷವಾಗಿ ಎಲ್ಲಾ ಭೌತಿಕ ವಸ್ತುಗಳು, ಬಾಹ್ಯಾಕಾಶದಲ್ಲಿರುವ ಎಲ್ಲ ನಕ್ಷತ್ರಗಳು, ಗ್ರಹಗಳು, ಗ್ಯಾಲಕ್ಸಿಗಳು ಇತ್ಯಾದಿ. ವಿಕಾಸ, ಲಕ್ಷಾಂತರ ವರ್ಷಗಳಿಂದ ಜೀವಿಗಳು ಬದಲಾಗುವ ಮತ್ತು ಅಭಿವೃದ್ಧಿಗೊಳ್ಳುವ ವಿಧಾನ. ವೇದಾಂಗ ಜ್ಯೋತಿಷ್ಯ, ವೇದಾಂಗ ಜ್ಯೋತಿಷ್ಯವು ಜ್ಯೋತಿಷ್ಯದ ಕುರಿತಾದ ಪ್ರಾಚೀನ ಭಾರತೀಯ ಗ್ರಂಥಗಳಲ್ಲಿ ಒಂದಾಗಿದೆ. ಸೂರ್ಯ ಸಿದ್ಧಾಂತ, ಸೂರ್ಯ ಸಿದ್ಧಾಂತವು 505 ಸಿಇಯ ಭಾರತೀಯ ಖಗೋಳಶಾಸ್ತ್ರಜ್ಞ ಸಂಸ್ಕೃತ ಗ್ರಂಥವಾಗಿದೆ. ಭಾಗವತ ಪುರಾಣ, ಭಾಗವತ ಪುರಾಣವು ಹಿಂದೂ ಧರ್ಮದ 18ರಲ್ಲಿ ಒಂದಾಗಿದೆ. ಶ್ರೇಷ್ಠ ಪುರಾಣಗಳು ಸಂಸ್ಕೃತದಲ್ಲಿ ರಚಿಸಲಾಗಿದೆ ಮತ್ತು ಸಾಂಪ್ರದಾಯಿಕವಾಗಿ ವೇದ ವ್ಯಾಸರಿಗೆ ಆರೋಪಿಸಲಾಗಿದೆ. ಕರಗಿದ, ಅತಿ ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡಲಾಗುತ್ತೆ, ಇದರಿಂದ ಅದು ದ್ರವವಾಗುತ್ತೆ. ಭೂಮಿಯ ಸಬ್ಡಕ್ಷನ್, ಭೂಮಿಯು ಒಂದು ಫಲಕವು ಇನ್ನೊಂದರ ಅಡಿಯಲ್ಲಿ ಜಾರುವ ಪರಿಸ್ಥಿತಿ. ಗ್ರಹಣಗಳು, ಚಂದ್ರನು ತನ್ನ ಮತ್ತು ಭೂಮಿಯ ನಡುವೆ ಚಲಿಸುವಾಗ ಸೂರ್ಯನು ಸಂಪೂರ್ಣವಾಗಿ ಅಥವಾ ಭಾಗಶಃ ಕಣ್ಮರೆಯಾಗುವ ಸಂದರ್ಭ. ಅಥವಾ ಭೂಮಿಯ ನೆರಳು ಅದರ ಮೇಲೆ ಚಲಿಸುವಾಗ ಚಂದ್ರನು ಗಾಢವಾದಾಗ. ನಮ್ಮ ವಿಶ್ವ ಸೂರ್ಯ ಮತ್ತು ಭೂಮಿ. ಸಾವಿರಾರು ವರ್ಷಗಳಿಂದ ಮಾನವರು ಆಕಾಶವನ್ನ ನೋಡ್ತಾ ಇದ್ದಾರೆ ಮತ್ತಲ್ಲಿ ಹೊಳೆಯುವ ವಸ್ತುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾರೆ. ನಕ್ಷತ್ರಗಳು, ಸೂರ್ಯ, ಚಂದ್ರ ಮತ್ತು ಗ್ರಹಗಳು ಬ್ರಹ್ಮಾಂಡದಾದ್ಯಂತ ಚಲಿಸುತ್ತಲೇ ಇರುತ್ತೆ.
ಅನೇಕ ಜನರು ಈ ವಸ್ತುಗಳನ್ನ ಬಹಳ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದ್ರು. ಅವರ ಎಲ್ಲಾ ಚಲನೆಗಳು ಮತ್ತು ಆಕಾಶದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನ ಗಮನಿಸ್ತಾರೆ. ಆರಂಭದಲ್ಲಿ ಭೂಮಿಯು ದೃಢವಾಗಿದೆ ಅಂತ ಜನರು ಭಾವಿಸಿದ್ರು ಮತ್ತು ಲೇಖನ ಸಾಮಗ್ರಿಗಳು ಮತ್ತು ಇತರರು ಅದರ ಸುತ್ತಲೂ ಹೋದರು. ಟಾಲೆಮಿ ಇದನ್ನ ಯಾವುದೇ ಬದಲಾವಣೆ ಇಲ್ಲದೆ ಭೂಕೇಂದ್ರೀಕೃತ ಸಿದ್ಧಾಂತವಾಗಿ ಪ್ರಸ್ತಾಪಿಸಿದರು. ಮೂರು 3500 ವರ್ಷಗಳ ಹಿಂದೆ ಪ್ರಾಚೀನ ಭಾರತೀಯರು ಬರೆದ ವೇದಾಂಗ ಜ್ಯೋತಿಷ್ಯ, ಸೂರ್ಯ ಸಿದ್ಧಾಂತ ಮತ್ತು ಭಾಗವತ ಪುರಾಣದಂತಹ ಪುಸ್ತಕಗಳು ಬ್ರಹ್ಮಾಂಡಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಯನ್ನ ಬಹಿರಂಗಪಡಿಸ್ತವೆ. ಗ್ರಹಣಗಳು, ಸಾಗಣೆಗಳು, ನಿಗೂಢತೆ ಮತ್ತು ಬ್ರಹ್ಮಾಂಡದ ಅನಂತ ಸ್ವರೂಪವನ್ನ ಅವರ ಬರಹಗಳಲ್ಲಿ ಚೆನ್ನಾಗಿ ಉಲ್ಲೇಖಿಸಲಾಗಿದೆ. ಸುಮಾರು 500 ವರ್ಷಗಳ ಹಿಂದೆ ವಿಜ್ಞಾನಿಗಳು ಹೊಸ ತಿಳುವಳಿಕೆಯೊಂದಿಗೆ ಬಂದ್ರು. ಭೂಮಿಯು ಸೌರವ್ಯೂಹದ ಮಧ್ಯದಲ್ಲಿಲ್ಲ, ಅದು ನಿಜವಾಗಿಯೂ ಸೂರ್ಯನ ಸುತ್ತ ಚಲಿಸುತ್ತದೆ ಮತ್ತು ಸೂರ್ಯನು ಸಹ ನಿರಂತರವಾಗಿ ಚಲಿಸುತ್ತಿರುತ್ತಾನೆ. ಮತ್ತು ಅಸಂಖ್ಯಾತ ನಕ್ಷತ್ರಗಳು. ಆಕಾಶವು ವಾಸ್ತವವಾಗಿ ನಮ್ಮ ಸೂರ್ಯನಂತೆ. ಕೋಪರ್ನಿಕಸ್ ಇದನ್ನ ಸೂರ್ಯನ ಕೇಂದ್ರಿತ ಸಿದ್ಧಾಂತ ಎಂದು ಪ್ರಸ್ತಾಪಿಸುತ್ತಾರೆ. ನಕ್ಷತ್ರಗಳು ವಾಸ್ತವವಾಗಿ ಗ್ಯಾಲಕ್ಸಿಗಳು ಎಂದು ಕರೆಯಲ್ಪಡುವ ನಕ್ಷತ್ರಗಳ ದೊಡ್ಡ ಗುಂಪುಗಳ ಭಾಗವಾಗಿದೆ. ಮತ್ತು ವಿಶ್ವದಲ್ಲಿ ಅಂತಹ ಲಕ್ಷಾಂತರ ಗ್ಯಾಲಕ್ಸಿಗಳಿವೆ ಎಂದು ವಿಜ್ಞಾನಿಗಳು ಲೆಕ್ಕಾಚಾರ ಮಾಡಿದ್ದಾರೆ. ಬ್ರಹ್ಮಾಂಡವು ಸುಮಾರು 3.7 ಶತಕೋಟಿ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ನೊಂದಿಗೆ ಪ್ರಾರಂಭವಾಯಿತು. ಈ ಗ್ಯಾಲಕ್ಸಿಗಳಿಂದ ರೂಪುಗೊಂಡವು. ಗ್ಯಾಲಕ್ಸಿಗಳೊಳಗೆ ನಕ್ಷತ್ರಗಳು ರೂಪುಗೊಂಡವು ಮತ್ತು ಅನೇಕ ನಕ್ಷತ್ರಗಳ ಸುತ್ತಲೂ ಗ್ರಹಗಳು ರೂಪುಗೊಂಡವು ಮತ್ತು ಅವುಗಳ ಸುತ್ತಲೂ ಹೋದ್ವು. ನಮ್ಮ ಜೀವನದಲ್ಲಿ ವಿಷಯಗಳು ಬಹಳ ವೇಗವಾಗಿ ಬದಲಾಗುತ್ತೆ. ಆದರೆ ಈ ಖಗೋಳ ಬದಲಾವಣೆಗಳು ಸಾವಿರಾರು ಮತ್ತು ಲಕ್ಷಾಂತರ ವರ್ಷಗಳವರೆಗೆ ನಡೆಯುತ್ತೆ. ಭೂಮಿಯ ಗ್ರಹಗಳ ದೇಹವಾಗಿ ನಮ್ಮ ಸೌರವ್ಯೂಹದ ಎಲ್ಲಾ ಗ್ರಹಗಳಂತೆ ಭೂಮಿಯು ತನ್ನದೇ ಆದ ಅಕ್ಷದ ಮೇಲೆ ಸುತ್ತುತ್ತದೆ. ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಹೋಗುತ್ತದೆ. ಕಕ್ಷೆಯು ಸೂರ್ಯನ ಸುತ್ತ ಭೂಮಿಯ ಒಂದು ಮಾರ್ಗವಾಗಿದೆ. ಈ ಕಕ್ಷೆಯು ಏಕರೂಪದ ಸಮತಲದಲ್ಲಿದೆ. ಇದನ್ನ ಕಕ್ಷೆಯ ಸಮತಲ ಎಂದು ಕರೆಯಲಾಗುತ್ತೆ. ಭೂಮಿಯು ಸೂರ್ಯನ ಸುತ್ತ ಗಂಟೆಗೆ 1,07,200 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಈ ವೇಗದಲ್ಲಿ ಒಂದು ಕ್ರಾಂತಿಯನ್ನ ಪೂರ್ಣಗೊಳಿಸಲು ಇದು 365 1/4 ದಿನಗಳನ್ನ ತೆಗೆದುಕೊಳ್ಳುತ್ತದೆ. ನಾವಿದನ್ನ ವರ್ಷ ಅಂತ ಕರಿತೇವೆ.
ಸೂರ್ಯನ ಸುತ್ತ ಭೂಮಿಯ ಚಲನೆಯ ಋತುಗಳನ್ನ ಉಂಟುಮಾಡುತ್ತೆ ಮತ್ತು ಅದರ ಸ್ವಂತ ಅಕ್ಷದ ಮೇಲೆ ಭೂಮಿಯ ಚಲನೆಯು ಹಗಲು ಮತ್ತು ರಾತ್ರಿಯನ್ನ ತಿರುಗುವಿಕೆ ಎಂದು ಕರೆಯಲಾಗುತ್ತೆ. ನಿಮಗೆ ಗೊತ್ತಾ, ಗ್ರೀಕ್ ಪದದಲ್ಲಿ ಅರ್ಥ ಅಂದ್ರೆ ನೆಲ, ಮಣ್ಣು, ಒಣ ಭೂಮಿ. ಭಾರತೀಯ ಭಾಷೆಗಳಲ್ಲಿ ಭೂಮಿ ಸಂಸ್ಕೃತ ಪದಗಳಿಗೆ ಭೂಮಿ, ಪೃಥ್ವಿ ಇತ್ಯಾದಿ ಹಲವು ಪದಗಳಿವೆ. ಭೂಮಿಯ ವಿಕಾಸ. ಭೂಮಿಯು ಸುಮಾರು 4.5 ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಳ್ಳಲು ಪ್ರಾರಂಭಿಸಿತು ಎಂದು ಹೆಚ್ಚಿನ ವಿಜ್ಞಾನಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಭೂಮಿಯು ಹಲವಾರು ಹಂತಗಳ ಮೂಲಕ ತನ್ನ ಪ್ರಸ್ತುತ ರೂಪವನ್ನ ತಲುಪಿದೆ. ಇದು ಸುತ್ತುತ್ತಿರುವ ಧೂಳು ಮತ್ತು ಮೋಡಗಳ ಚೆಂಡಿನಂತೆ ಪ್ರಾರಂಭವಾಯಿತು ಮತ್ತು ಕರಗಿದ ವೇದಿಕೆಯ ಮೂಲಕ ಹಾದುಹೋಯಿತು. ಈ ಸಮಯದಲ್ಲಿ ಭೂಮಿಯು ತುಂಬಾ ಬಿಸಿಯಾಗಿತ್ತು ಮತ್ತು ಬಾಹ್ಯಾಕಾಶದಿಂದ ಬೃಹತ್ ಬಂಡೆಗಳು ಮತ್ತು ಇತರ ವಸ್ತುಗಳಿಂದ ನಿರಂತರವಾಗಿ ಬಾಂಬ್ ಸ್ಫೋಟಿಸಿತು. ಈ ರೀತಿಯಾಗಿ ಭೂಮಿಯು ಗಾತ್ರವು ಬೆಳೆಯಿತು. ಭೂಮಿಯು ಎಷ್ಟು ಬಿಸಿಯಾಗಿತ್ತು ಅಂದ್ರೆ ಅದು ಕರಗಿತು. ಭೂಮಿಯ ಒಳಭಾಗವು ತಣ್ಣಗಾಗುವುದನ್ನು ಮುಂದುವರಿಸಿದಂತೆ ಅದು ಸಂಕುಚಿತಗೊಂಡಿತು ಮತ್ತೆ ಹೊರಪದರವು ಸುಕ್ಕುಗಟ್ಟಿತು. ರೇಖೆಗಳು ಮತ್ತು ಜಲಾನಯನ ಪ್ರದೇಶಗಳು. ಭೂಮಿಯ ವಾತಾವರಣವು ನೀರಿನ ಆವಿ ಸೇರಿದಂತೆ ವಿವಿಧ ರೀತಿಯ ಅನಿಲಗಳನ್ನು ಒಳಗೊಂಡಿದೆ. ಈ ಅನಿಲಗಳಲ್ಲಿ ಹೆಚ್ಚಿನವು ಎಂದು ನಮಗೆ ತಿಳಿದಿರುವಂತೆ ಜೀವವು ಅದರ ಮೇಲೆ ಬದುಕಲು ಸಾಧ್ಯವಾಗಿಲ್ಲ. ಅದರಲ್ಲಿ ನಮಗೆ ಅಗತ್ಯವಾದ ಆಮ್ಲಜನಕ ಇರಲಿಲ್ಲ. ನಾವು ಉಸಿರಾಡುವ ಗಾಳಿಯು ಅಭಿವೃದ್ಧಿ ಹೊಂದಲು ಬಹಳ ಸಮಯ ತೆಗೆದುಕೊಂಡಿತು. ಮಳೆಯು ಭೂಮಿಯ ಹೊರಪದರದಲ್ಲಿನ ದೊಡ್ಡ ಜಲಾನಯನ ಪ್ರದೇಶಗಳನ್ನು ನೀರಿನಿಂದ ತುಂಬಿಸಿತು. ಹೀಗಾಗಿ ಸಾಗರಗಳು ರೂಪುಗೊಂಡವು. ಭೂಮಿಯ ಇತಿಹಾಸದ ದೀರ್ಘಾವಧಿಯ ಅರ್ಧದಷ್ಟು ಕಾಲ ಭೂಮಿಯ ಬಂಜರು ಮತ್ತು ನಿರ್ಜೀವವಾಗಿತ್ತು. ನಂತರ ಸಾಗರಗಳಲ್ಲಿ ಜೀವ ಕಾಣಿಸಿಕೊಂಡಿತು. ಇದು ನಿಧಾನವಾಗಿ ಲಕ್ಷಾಂತರ ವರ್ಷಗಳಿಂದ ಮನುಷ್ಯರನ್ನ ಒಳಗೊಂಡಂತೆ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳಾಗಿ ವಿಕಸನಗೊಂಡಿತು. ಭೂಮಿಯ ಆಂತರಿಕ ರಚನೆ. ನಾವು ವಾಸಿಸುವ ಭೂಮಿಯ ಆಂತರಿಕ ರಚನೆಯನ್ನ ನೋಡೋಣ. ನಾವು ಭೂಮಿಯೊಳಗೆ ಆಳವಾಗಿ ನೋಡಲು ಪ್ರಯತ್ನಿಸಿದಾಗ ಭೂಮಿಯ 3 ಮುಖ್ಯ ಪದರಗಳಿಂದ ಕೂಡಿದೆ. ಕ್ರಸ್ಟ್, ನಿಲುವಂಗಿ, ಮೂಲ. ಕ್ರಸ್ಟ್. ನಾವು ಭೂಮಿಯ ಹೊರಭಾಗದಲ್ಲಿ ವಾಸಿಸುತ್ತೇವೆ, ಅದನ್ನ ಕ್ರಸ್ಟ್ ಅಂತ ಕರಿತೇವೆ. ಧ್ವನಿ ಮುದ್ರಿಕೆ. ಈ ಪದರವು 100 ಕಿಲೋಮೀಟರ್ ಆಳದವರೆಗೆ ಹೋಗುತ್ತದೆ. ಹೊರಪದರವು ಹೆಚ್ಚಾಗಿ ವಿವಿಧ ರೀತಿಯ ಬಂಡೆಗಳನ್ನು ಒಳಗೊಂಡಿದೆ.
ನಿಲುವಂಗಿ ಇದು 100 ಕಿಲೋಮೀಟರ್ಗಳಿಂದ 2900 ಕಿಲೋಮೀಟರ್ ಆಳದಲ್ಲಿ ಅಸ್ತಿತ್ವದಲ್ಲಿದೆ. ನಿಲುವಂಗಿಯ ಮೇಲಿನ ಭಾಗವು ಬಗ್ಗುವ ಪದರವಾಗಿದ್ದು, ಅದರ ಮೇಲೆ ಹೊರಪದರವು ತೇಲುತ್ತದೆ. ಇದು ಮುಖ್ಯವಾಗಿ ಸಿಲಿಕೇಟ್ ಎಂಬ ರಾಸಾಯನಿಕಗಳನ್ನು ಒಳಗೊಂಡಿದೆ. ಕೋರ್ ಇದು 2900 ಕಿಲೋಮೀಟರ್ಗಳಿಂದ 6376 ಕಿಲೋಮೀಟರ್ ಆಳದಲ್ಲಿ ಅಸ್ತಿತ್ವದಲ್ಲಿದೆ. ಇದು ಕಬ್ಬಿಣ ಮತ್ತು ನಿಕ್ಕಲ್ನಂತಹ ದಟ್ಟವಾದ ಮತ್ತು ಭಾರವಾದ ಪದಾರ್ಥಗಳಿಂದ ಕೂಡಿದೆ. ಇದನ್ನ 2 ಉಪಪದರಗಳಾಗಿ ವಿಂಗಡಿಸಬಹುದು. ಔಟರ್ ಕೋರ್ 2900 ರಿಂದ 5100 ಕಿಲೋಮೀಟರ್ಗಳು ನಿಕಲ್ ಮತ್ತು ಕಬ್ಬಿಣದಂತಹ ದ್ರವಲೋಹೀಯ ವಸ್ತುಗಳಿಂದ ಕೂಡಿದೆ. ಒಳಕೋರ್ ಭೂಮಿಯ ಘನ ಒಳಗಿನ ಕೋರ್. ಕಬ್ಬಿಣದ ಸಂಯುಕ್ತಗಳು ಮತ್ತು ಚಿನ್ನದಂತಹ ಭಾರವಾದ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಕವಚದ ಒಳಗಿನಿಂದ ಬರುವ ವಸ್ತುವು ಜ್ವಾಲಾಮುಖಿಗಳು ಮತ್ತು ಸಮುದ್ರದ ತಳದಲ್ಲಿನ ಬಿರುಕುಗಳ ಮೂಲಕ ಚಿಗುರುಗಳು ಮತ್ತು ಭೂಮಿಯ ಹೊರಪದರವನ್ನ ರೂಪಿಸಲು ತಣ್ಣಗಾಗತ್ತೆ. ಭೂಮಿಯ ಮೇಲಿನ ಅನೇಕ ಪ್ರದೇಶಗಳಲ್ಲಿ ಭೂಮಿಯ ಹೊರಪದರದ ಭಾಗವು ಹೊದಿಕೆಯೊಳಗೆ ಪ್ರವೇಶಿಸುತ್ತೆ ಮತ್ತು ಮತ್ತೊಮ್ಮೆ ಕರಗತ್ತೆ. ಕ್ರಸ್ಟ್ನ ರಚನೆ ಮತ್ತು ವಿನಾಶದ ಈ ನಿರಂತರ ಪ್ರಕ್ರಿಯೆಯು ನಮ್ಮ ಭೂಮಿಯು ಇನ್ನೂ ಸಕ್ರಿಯವಾಗಿದೆ ಎಂಬ ಅಂಶವನ್ನ ವಿವರಿಸುತ್ತೆ. ನಾವು ವಾಸಿಸುವ ಹೊರಪದರವು ಭೂಕಂಪಗಳು, ಜ್ವಾಲಾಮುಖಿಗಳು, ಭೂಮಿಯ ಒಳಹರಿವು ಮತ್ತು ಭೂಮಿಯೊಳಗೆ ಆಳವಾದ ಪ್ರಕ್ರಿಯೆಗಳಿಂದಾಗಿ ಪರ್ವತಗಳ ಏರಿಕೆಯಿಂದ ಇನ್ನೂ ಬದಲಾಗುತ್ತಿದೆ. ನಿಮಗೆ ಗೊತ್ತಾ, ಹೊರಪದರವು ಭೂಮಿಯ ಪರಿಮಾಣದ 1% ಅನ್ನ ಮಾತ್ರ ರೂಪಿಸುತ್ತೆ. 16% ನಿಲುವಂಗಿಯನ್ನ ಹೊಂದಿರುತ್ತೆ ಮತ್ತು 83% ಕೋರ್ ಅನ್ನ ಮಾಡುತ್ತೆ. ಭೂಮಿಯು ಗಾತ್ರವು ಮೊಟ್ಟೆಯ ಗಾತ್ರಕ್ಕೆ ಸಮನಾಗಿರುತ್ತೆ ಎಂದು ನಾವು ಭಾವಿಸಿದರೆ, ಹೊರಪದರದ ದಪ್ಪವು ಕೇವಲ ಮೊಟ್ಟೆಯ ಚಿಪ್ಪಿನ ದಪ್ಪವಾಗಿರುತ್ತೆ. ಆದ್ರಿಂದ ನೀವೆಲ್ಲ ಈ ವಿಡಿಯೋದಲ್ಲಿ ನೋಡಿದ್ದೀರಿ, ಭೂಮಿಯು ಒಂದು ದೊಡ್ಡ ಅಂತರ್ಸಂಪರ್ಕಿತ ವ್ಯವಸ್ಥೆ. ಕಲ್ಲುಗಳು, ಮಣ್ಣು, ಖನಿಜಗಳು, ನೀರು, ಗಾಳಿ, ಸೂರ್ಯ, ಕಾಡುಗಳು, ಪ್ರಾಣಿಗಳು ಮತ್ತು ಮಾನವರು ಪರಸ್ಪರ ಸಂವಹನ ನಡೆಸ್ತಾರೆ ಮತ್ತು ನಿರಂತರವಾಗಿ ಪರಸ್ಪರ ಬದಲಾಗ್ತಾರೆ. ನಮ್ಮ ಯೂನಿವರ್ಸ್ ಸೂರ್ಯ ಮತ್ತು ಭೂಮಿ, ಭೂಮಿಯ ಗ್ರಹಗಳ ದೇಹ.